ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಂದು ಲಾಸ್ಟ್ ಡೇ ಇದ್ದರಿಂದ ಇವಾಗ ಪ್ರೆಸೆಂಟ್ ವರ್ಕ್ ಮಾಡೋ ಕಂಪ್ನಿನಲ್ಲಿ ಆಬ್ವಿಯಸ್ಲಿ ಬೈಕ್ನ ಪಾರ್ಕ್ ಮಾಡಿ ಪಾರ್ಕಿಂಗಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಂಗೆ ಸೆಕ್ಯೂರಿಟಿ ಅಣ್ಣನ ಮಾತಾಡಿಸಿ ಇವತ್ತು ಲಾಸ್ಟ್ ಡೇ ಕಾರಣ ಬಂದಿದ್ದೀನಿ ಅಂದ್ಬಿಟ್ಟು ಹಾಗೆ ಆಬ್ವಿಯಸ್ಲಿ ಲಿಫ್ಟಲ್ಲಿ ಹೊರಟೆ. ಯಾಕೆಂದರೆ ಸೆಕೆಂಡ್ ಫ್ಲೋರು ನಮ್ಮದು ಆಫೀಸ್ ಇದ್ದಿದ್ದು. ಕ್ಯಾಂಟೀನಲ್ಲಿ ಹಂಗೆ ನನ್ನ ಫ್ರೆಂಡ್ಸು ಕೂತಿದ್ರು. ಆಫೀಸ್ಗೆ ಹೋದೆ. ಆಫೀಸಲ್ಲಿ ನೋಡಿ, ಇವನು ಮನು ಅಂತ, ಅವರು ನಮ್ಮ ASM, ಮತ್ತು ಇವನು ನಮ್ಮ ಮಾರ್ಕೆಟಿಂಗ್ ಹೆಡ್ಡು ಆದಿತ್ಯ ಅಂದ್ಬಿಟ್ಟು. ಆಬ್ವಿಯಸ್ಲಿ ಆಫೀಸಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಮೇಲೆ ಕ್ಯಾಂಟೀನ್ಗೆ ಹೋದೆ. ಇಬ್ಬರು ಕೇಕ್ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಇವರು ನಮ್ಮ TLಸು, ಅದರಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ಸು ಎಲ್ಲ ಗೆಟ್ ಟುಗೆದರ್ ಆಗಿ ಕೇಕ್ ಸೆಲೆಬ್ರೇಷನ್ಗೆ ರೆಡಿ ಆದವು. ಇದು ನಮ್ಮ ಟೆರೇಸಲ್ಲಿದೆ. ಈ ಥರ ವ್ಯೂಸ್ ಎಲ್ಲ ಬಂದು ಗೆಟ್ ಟುಗೆದರ್ ನೋಡಿ ನೀವೇ. ಕೇಕ್ ಸೆಲೆಬ್ರೇಷನ್ಗೆಲ್ಲ ಹಂಗೆ ಒಂದು ವಿಡಿಯೋ ಮಾಡಿ. ಅವರು ಪವಿತ್ರ ಮೇಡಮ್ ಅಂತ ನಮ್ಮೂರಿಂದ ಪಕ್ಕದವ್ರೆ. ಅವರು ನಮ್ಮ ASM. ನೋಡಿ, ಇವನು ಮನು ಅಂತ, ಅವನು ಆ ಕಡೆ ಮನು ಅಂತ, ಪುನೀತ್ ಅಂತ ಸ್ಪೆಕ್ಸ್ ಹಾಕಿರೋನು. ಇವರು ಪವಿತ್ರ ಮೇಡಮ್ ಅಂತ, ಇವರು ಆದಿತ್ಯ ಅಂತ, ರೋಷನ್ ಅಂತ ಬ್ಯಾಕ್ ಸೈಡ್ ಇರೋರು. ಹಾಗೆ ಕೇಕ್ ಸೆಲೆಬ್ರೇಷನ್ ಮಾಡಿ ಎಲ್ಲರಿಗೂ ಕೂಡ ಕೇಕ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ. ನೋಡಿ, ಇದೊಂದು ಮೂಮೆಂಟು. ಯಾಕೆಂದರೆ ನಂದು 2.5 ಇಯರ್ ಗೋದ್ರೇಜಲ್ಲಿ ಜರ್ನಿ. ಬಟ್ ಲಾಸ್ಟ್ ಡೇ ಇರೋದ್ರಿಂದ ತುಂಬ ಬೇಜಾರು ಅಂತ ಅನ್ನಿಸ್ತು. ಯಾಕೆಂದರೆ ಇಲ್ಲಿ ಅಡ್ಜಸ್ಟ್ ಆಗಿರ್ತೀವಿ, ಎಲ್ಲ ಎನ್ವೈರ್ನಮೆಂಟ್ ಕ್ರಿಯೇಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವರು ಆದಿತ್ಯ ಅಂತ ನಮ್ಮ ಮಾರ್ಕೆಟಿಂಗ್ ಹೆಡ್ಡು. ಇವರು ಕೂಡ ವೆಡ್ನೆಸ್ಡೇ ಲಾಸ್ಟ್ ಮಾಡ್ತಾಯಿದ್ದಾರೆ ನಮ್ಮ ಜೊತೆಗೇ. ನೋಡಿ, ತುಂಬ ಚೆನ್ನಾಗಿದೆ. ಒಂದು ಜರ್ನಿ ಫೀಲ್ ಆಗಿತ್ತು, ಬಟ್ ಕಂಫರ್ಟ್ ಕೂಡ ಇತ್ತು. ಏನು ಅಷ್ಟೇನು ಡಿಫಿಕಲ್ಟ್ ಅಂತ ಅನಿಸಿಲ್ಲ 2.5 ಇಯರ್ ಜರ್ನಿ. ಇವನು ಮನು ಕೇಕ್ ಬೆಳಿಲ್ಲ ನಿನ್ನ ಮುಖಕ್ಕಿಲ್ಲ ಅಂತ ಕೇಳ್ತಾ ಇದ್ದಾನೆ. ನೋಡಿ, ಇವನು ನಮ್ಮ ಕ್ಲೋಸ್ ಫ್ರೆಂಡು, ಟೀಮ್ ಲೀಡ್ರಲ್ಲೇ. ಅವನಿಗೂ ಕೂಡ ಕೇಕ್ನ ತಿನ್ನಿಸ್ದೆ. ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್. ಲಾಸ್ಟ್ ಡೇ ಫೀಲ್ ಕೂಡ ಆಯಿತು. ಇವರೆಲ್ಲರೂ ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು. ಇವರು ಪವಿತ್ರ ಮೇಡಮ್ ಅಂತ. ನಮ್ಮದು ಏನಾದರೂ ಡಾಟಾ ಏನಾದರೂ ಬೇಕು ಅಂದರೆ ಸೇಲ್ದು ಇವರೇ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋದು, ನಮಗೆಲ್ಲ ಸಪೋರ್ಟ್ ಕೊಡೋದು. ಏನೇ ಇದ್ರೂ ಕೂಡ ತುಂಬ ಒಳ್ಳೆ ಮೇಡಮು. ಆಬ್ವಿಯಸ್ಲಿ ನಮ್ಮೂರು ಪಕ್ಕದವ್ರು ಕೂಡ ಇವರು. ಒಂದು 10 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಫೀಲ್ ಆಯಿತು. ಇವನು ಮನು ಅಂತ ನನ್ನ ಫ್ರೆಂಡೇ, ಬೇರೆ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾಯಿದ್ದ, ನಾನೇ ಜಾಯಿನ್ ಮಾಡಿಸ್ಕೊಂಡೆ. ನೋಡಿ, ಗೆಟ್ ಟುಗೆದರ್ ಸೆಲೆಬ್ರೇಷನ್ ಲಾಸ್ಟ್ ಡೇ ತುಂಬ ಚೆನ್ನಾಗಿರುತ್ತೆ, ಬಟ್ ತುಂಬ ಫೀಲೂ ಆಗುತ್ತೆ. ಇವನು ಪುನೀತ್ ಅಂತ ನನ್ನ ಕ್ಲೋಸ್ ಫ್ರೆಂಡು. ಇವನು ಕೂಡ ರೀಸೆಂಟಾಗಿ 1 ಇಯರ್ ಹಿಂದೆ ನಾನೇ ಜಾಯಿನ್ ಮಾಡಿಸ್ಕೊಂಡಿದ್ದು. ನೋಡಿ, ಫೈನಲಿ ಎಲ್ಲ ನಾರ್ಮಲಾಗಿ ಏನು ಲಾಸ್ಟ್ ಡೇ ಅಂತ ಜಾಸ್ತಿ ಮಾತಾಡ್ತಾಯಿದ್ರು. ಅದಾದಮೇಲೆ ಇವರು ದಿಲೀಪ್ ಅಂತ, ಇವರು ನ್ಯೂ ಜಾಯ್ನಿಂಗು. ಇವರು ಕೂಡ ನಮ್ಮ ಕೊಲಿಗೆ ಆಫೀಸಲ್ಲಿ ವರ್ಕ್ ಮಾಡೋದು. ಟೋಟಲ್ ನಾವು ಒಂದು 8 to 9 ಮೆಂಬರ್ಸ್ ಇದ್ದು TLಸು. ಬಟ್ ಇವತ್ತು ಕಡಿಮೆ ಬಂದಿರೋರು. ಇವತ್ತೇನೋ ಬೇರೆ ಮೀಟಿಂಗ್ ಇತ್ತು ಅಂದ್ಬಿಟ್ಟು ಎಲ್ಲರೂ ಕೂಡ ಆಫೀಸಲ್ಲಿ ತುಂಬ ಖಾಲಿ ಇತ್ತು. ನಮ್ಮ ಆದಿತ್ಯ ಸರ್ ಮಾರ್ಕೆಟಿಂಗ್ ಹೆಡ್ಡು ಏನೋ ಗಿಫ್ಟ್ ಕೊಟ್ಟರು, ಬ್ಯಾಗ್ ಕೂಡ ಗೋದ್ರೇಜಿಂದ. ಇದೊಂದು ಸ್ವೀಟ್ ಮೆಮೊರಿ ನೋಡಿ. ಮತ್ತು ಹ್ಯಾಂಡ್ ಶೇಕ್ ಮಾಡಿ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಇದು ಲಾಸ್ಟ್ ಮೀಟ್ ಅಂತ. ನೆಕ್ಸ್ಟು ಇವರು ನಮ್ಮ ASM ರೋಷನ್ ಅಂದ್ಬಿಟ್ಟು ಒಂದು ವಾಚ್ ಕೂಡ ಗಿಫ್ಟ್ ಮಾಡ್ತಾರೆ ಅವ್ರ ಕಡೆಯಿಂದ. ಬಟ್ ತುಂಬ ಗಿಫ್ಟ್ ಎಲ್ಲ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಬ್ವಿಯಸ್ಲಿ ಕೇಕ್ ಅಂತೂ ಕಟ್ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಎಲ್ಲರೂ ಹೊರಟ ಮೇಲೆ ನಾವು ಒಂದು ಸುಮ್ಮನೆ TLs ಎಲ್ಲ ಬಂದು ಮೇಲೆ ಟೆರೇಸಲ್ಲಿ ಕ್ಯಾಂಟೀನಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದು. ತುಂಬ ಇದು ಲಾಸ್ಟ್ ಮೀಟು ಏನೋ ಒಂಥರ ಆಬ್ವಿಯಸ್ಲಿ ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಬೇಜಾರು ಕೂಡ ಆಗ್ತಾಯಿತ್ತು. ನೋಡಿ, ನಮ್ಮ ASM ಇರೋ ವಾಚ್ನ ರಿಮೂವ್ ಮಾಡಿಸಿ ಇದು ತಗೋ ಅಂತ ಹೇಳಿ ಅವರ ಈ ಫಾಸ್ಟ್ ಟ್ರ್ಯಾಕ್ ವಾಚ್ನ ಹಾಕ್ತಾಯಿದ್ರು. ನೋಡಿ, ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡಿ ಒಳ್ಳೆ ASM ತುಂಬ ಸಪೋರ್ಟ್ ಮಾಡಿದ್ರು. ನನ್ನ 2.5 ಇಯರ್ ಜರ್ನಿನಲ್ಲಿ ಇವ್ರ ಜೊತೆನೇ ಜಾಸ್ತಿ ಕೆಲಸ ಮಾಡಿರೋದು. ಮತ್ತು ಇಲ್ಲಿ ಕ್ಯಾಂಟೀನಲ್ಲಿ ಸುಮ್ಮನೆ ಅವರೆಲ್ಲ ಹೋದ್ಮೇಲೆ ಹಂಗೆ ಟೈಮ್ ಪಾಸ್ ಮಾಡ್ತಾಯಿದ್ದ. ನಾನೇ ಕೂರಿಸ್ಕೊಂಡೆ ಇದು ಲಾಸ್ಟ್ ಡೇ ಏನು ಹೋಗ್ತೀರಾ ವಿಸಿಟಿಂಗ್ ಎಲ್ಲ ಅಂತ. ಹಂಗೆ ಇದು ಸ್ಟೆಪ್ಸಿಂದ ಬರಬೇಕಾದ್ರೆ ಎಲ್ಲ ಮುಗಿಸಿ ಇಳಿಬೇಕಾದ್ರೆ. ಅದಾದಮೇಲೆ ಆಬ್ವಿಯಸ್ಲಿ ಇದು ನಾವು ಕೂತ್ಕೊಳ್ಳೋ ಕ್ಯಾಬಿನು. ಈ ಕ್ಯಾಬಿನಲ್ಲಿ ಒಂದು ಸ್ವಲ್ಪ ಹೊತ್ತು ಕೂರಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಲಾಸ್ಟ್ ಡೇ ಯಾವತ್ತು ಕೂರ್ತೀವೋ ಬರ್ತೀವೋ ಇಲ್ವೋ ಈ ಆಫೀಸ್ಗೆ ಅನ್ನೋ ಕಾನ್ಸೆಪ್ಟಲ್ಲಿ ಬಂದು ಒಂದು 30 ಮಿನಿಟ್ಸ್ ಅಲ್ಲೇ ಮಾತಾಡ್ಕೊಂಡು ಟೈಮ್ಸ್ ಕೂಡ ಸ್ಪೆಂಡ್ ಮಾಡಿದ್ವು. ಇದು ಲಾಸ್ಟ್ ಡೇ ನೋಡ್ರಪ್ಪ ಅಂದ್ಬಿಟ್ಟು ಹಂಗೆ ಆಬ್ವಿಯಸ್ಲಿ ಸೆಕ್ಯೂರಿಟಿ ಗಾರ್ಡ್ನು ಕೂಡ ಎಂಟ್ರೆನ್ಸಲ್ಲಿ ಮಾತಾಡ್ಸ್ಕೊಂಡು ಹಂಗೆ ನಮ್ಮದು ಗೋದ್ರೇಜ್ ಲೋಗೋ ಕೂಡ ಇತ್ತು. ಹಂಗೆ ಬಾಯ್ ಹೇಳಿ ಅಣ್ಣ ಕೂಡ ಆಲ್ ದಿ ಬೆಸ್ಟ್ ಹೇಳಿದ್ರು. ಅದಾದಮೇಲೆ ಲಾಸ್ಟ್ ಡೇ ಅಂದ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಬಂದು ನಮ್ಮ ಮನು ಅನ್ನೋರು ಪಾರ್ಟಿ ಕೊಡ್ತಾಯಿದ್ರು. ಹಂಗೆ ಲಾಸ್ಟ್ ಮೀಟಲ್ಲಿ ಮನುನ ಭೇಟಿ ಮಾಡಿ ಥ್ಯಾಂಕ್ಸ್ ಕೊಟ್ಟು ಒಂದು ಹಗ್ ಕೊಟ್ಟು ಹೋದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. Last time we talked, you had nothing to say. You chose to walk, give what we had away.